ಇವತ್ತು ನಾನು ನಿಮಗೆ ಕಡಿಮೆ ನೀರಿನಲ್ಲಿ ಯಾವ ರೀತಿ ಕಾರು ವಾಶ್ ಮಾಡಬಹುದು ಎಂಬುದನ್ನು ತೋರಿಸಿಕೊಡ್ತಾ ಇದ್ದೇನೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನೌಶಾದ್ ಬ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕಾರ್ ವಾಶಿನ ಬಗ್ಗೆ ಆಗಿರುತ್ತದೆ. ಕಾರ್ ವಾಶ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಅದು ಎಲ್ಲರ ಮನೆಗೆ ಬಂದು, ಆಫೀಸ್ಗೆ ಬಂದು, ಅದೇ ರೀತಿ ನಿಮಗೆ ಫ್ಲ್ಯಾಟ್ ಇದ್ದರೆ ಫ್ಲ್ಯಾಟ್ಗೆ ಬಂದು, ಹಾಸ್ಪಿಟಲ್ಗೆ ಬಂದು, ಎಲ್ಲಿ ಬೇಕಾದರೂ ಬಂದು ವಾಶ್ ಮಾಡಿ ಕೊಡುವಂಥ ಒಂದು ಫೆಸಿಲಿಟಿ ಆಗಿದೆ ಓಝೋ ಅಂತೇಳಿ. ಅದು ಆ್ಯಪು ಕೂಡ ಇದೆ. ಅದೇ ರೀತಿ ಇವರು ತಲಪ್ಪಾಡಿ, ಡ್ಯಾರ್ಲಕಟ್ಟೆ, ಅಡ್ಯಾರ್ ಕಣ್ಣೂರು, ಅದೇ ರೀತಿ ಮಂಗಳೂರು ಸಿಟಿ ಇಲ್ಲೆಲ್ಲ ಬಂದು ವಾಶ್ ಮಾಡಿ ಕೊಡ್ತಾರೆ. ನಿಮಗೆ ಅದನ್ನು ಸರ್ವೀಸ್ಗೆ ತಗೊಂಡೋಗಿ ಇಡಬೇಕು, ಅಲ್ಲಿ ವೈಟ್ ಮಾಡಬೇಕು, ಹಾಗೇನು ಮಂಡಿ ಬಿಸಿ ಇಲ್ಲ. ನೀವು ಜಸ್ಟ್ ಅದೊಂದು ಕಾಲ್ ಮಾಡಿದರೆ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದೇ ರೀತಿ ಆ್ಯಪ್ ಇದೆ ಅವರದ್ದು ಓಝೋ ಅಂತೇಳಿ. ಅದರ ಫುಲ್ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅವರು ಬಂದು ನಿಮ್ಮ ಮನೆಗೆ ಬೇಕಾದರೆ ಮನೆಗೆ ಬಂದು, ಆಫೀಸ್ಗೆ ಬಂದು, ಆಫೀಸ್ ಹತ್ತಿರ ಇದ್ದರೆ ಅಲ್ಲಿಗೆ ಬಂದು, ಎಲ್ಲಿಗೆ ಬೇಕಾದರೆ ನೀವು ಕರೆದಲ್ಲಿಗೆ ಬಂದು ಅವರು ವಾಶ್ ಮಾಡಿ ಕೊಡುವಂಥ ಒಂದು ಓಝೋ ಆ್ಯಪ್ನ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ. ಇವಾಗ ವಾಶ್ ಮಾಡೋದು ಹೇಗೆ, ಅದು ಎಷ್ಟು ಕ್ಲೀನ್ ಆಗುತ್ತೆ ಎಲ್ಲದರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೇನೆ ವಿಡಿಯೋದಲ್ಲಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಇವರು ಉಪಯೋಗಿಸುವುದಂತೇಳಿ, ಇದು ಮೈನ್ ಇದರ ಡಸ್ಟ್ ತೆಗಿತಾರೆ ಇದರಲ್ಲಿ. ಇದು ಡಸ್ಟ್ ತೆಗೆದು ಕ್ಲೀನ್ ಮಾಡಿ ಕೊಡ್ತಾರೆ. ಇದಕ್ಕೆ ಇವರು ನಮಗೆ 1-2 ಬಟ್ಟೆಯನ್ನು ಉಪಯೋಗಿಸುವುದಲ್ಲ, ಇದೇ ರೀತಿ 8 ಬಟ್ಟೆಯನ್ನು ಉಪಯೋಗಿಸಿ ಇವರು ಕಾರು ವಾಶ್ ಮಾಡಿ ಕೊಡ್ತಾರೆ. ಇದೆಲ್ಲ ಅದಕ್ಕೆ ಬೇಕಾದ ಸಾಮಗ್ರಿಗಳು. ಇದೇನು ವಿಷಯ? ಡ್ಯಾಶ್. ಹಾಂ, ವಾಟ್ ಇಸ್ ದಿಸ್? ಡ್ಯಾಶ್ ಕ್ಲೀನರ್. ಡ್ಯಾಶ್ ಕ್ಲೀನರ್. ಇದು ಡ್ಯಾಶ್ ಕ್ಲೀನರ್ ಆಗಿದೆ. ಓಕೆ. ಅದೇ ರೀತಿ ಇದು ವ್ಯಾಕ್ಯೂಮ್. ನಾವು ಒಳಗಡೆ ಇದ್ದಂತಹ ಡಸ್ಟನ್ನೆಲ್ಲ ಇದರಲ್ಲಿ ಅವರು ತೆಗಿತಾರೆ. ಅದೇ ರೀತಿ ಕ್ಲೀನ್ ಕೂಡ ಮಾಡಿ ಕೊಡ್ತಾರೆ. ಇವಾಗ ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಅವರು, ತೋರಿಸಿದವರು. ಇವಾಗ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಯಾವ ರೀತಿ ವಾಶ್ ಮಾಡ್ತಾರೆ, ಯಾವ ರೀತಿ ಡಸ್ಟ್ ಇದೆ, ಅದನ್ನು ಯಾವ ರೀತಿ ತೆಗೀತಾರೆ ಎಂಬುದರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ ನೋಡಿ. ಕಟಿಂಗ್ ಕೊಡ್ತಾ
ಒಳಗಡೆ ಎಲ್ಲ ಇವರು ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡ್ತಾರೆ ಕ್ಲಿಯರಾಗಿ. ಅದು ಮತ್ತು ಅದೇ ರೀತಿ ನಾನು ತೋರಿಸಿದೆ ನಿಮಗೆ 8 ಬಟ್ಟೆ ಉಪಯೋಗಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾವುದೇ ಕಸಗಳು ಇರಲ್ಲ ಇದರ ಒಳಗಡೆ. ಇದು ಒಳ್ಳೆ ಕ್ಲೀನ್ ಮಾಡಿ ಕೊಡ್ತಾರೆ. ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಗಾಡಿಯನ್ನು ಕ್ಲೀನ್ ವಾಶ್ ಮಾಡಿ ಕೊಡುವಂತಹ ಒಂದು ಫೆಸಿಲಿಟಿ ಆಗಿದೆ ಹೋಸ್ ಅವರದು. ಇವರು ಮನೆಗೆ ಬಂದು ನಮಗೆ ಕ್ಲೀನ್ ಮಾಡಿ ಕೊಡ್ತಾರೆ ಗಾಡಿಯನ್ನು. ನಿಮಗೆ ಗಾಡಿಯನ್ನು ಸರ್ವಿಸ್ ಸ್ಟೇಷನಿಗೆ ತಗೊಂಡು ಹೋಗುವಂತಹ ಒಂದು ಸಮಯ ವೇಸ್ಟ್ ಆಗೋದಿಲ್ಲ. ನಿಮಗೆ ಆಫೀಸ್ ಅಥವಾ ಮನೆ ಎಲ್ಲಿಗೆ ಬೇಕಾದರೂ ಬಂದು ಮಂಗಳೂರಿಂದ 20 ಕಿಲೋಮೀಟರ್ ಸರೌಂಡಿಂಗ್ ಎಲ್ಲಿಗೆ ಬೇಕಾದರೂ ಬಂದು ಇವರು ಸರ್ವಿಸ್ ಮಾಡಿ ನಿಮಗೆ ಕೊಡ್ತಾರೆ. ಹಲೋ ಹಲೋ ಶ್ರೀಜಾ, ನಾನು ವಿಡಿಯೋ ತಿಳ್ಕೊಳ್ಳಿ. ಇದರಲ್ಲಿ ಮೊದಲು ಅವರು ಕ್ಲೀನ್ ಮಾಡಿ ತೆಗಿತಾರೆ ಡಸ್ಟನ್ನೆಲ್ಲ. ನಂತರ ಲಿಕ್ವಿಡ್ ಒಲಿಯೂಸ್, ಅದು ಒಳ್ಳೆ ಕಂಪನಿ, ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ತಾರೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಮೊದಲಿಗೆ ಇದರಲ್ಲಿ ಸ್ಕ್ರ್ಯಾಚ್ ಬೀಳೋದಕ್ಕೆ ಬೇಕಾಗಿ ಇದರಲ್ಲಿ ಕ್ಲೀನ್ ಮಾಡಿ ತೆಗಿತಾರೆ ಅದನ್ನು. ನಂತರ ಈ ಒಲಿಯುವ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿ ನಿಮಗೆ ತೋರಿಸ್ಕೊಡ್ತಾನೆ ಯಾವ ರೀತಿ ಅಂತ. ಬೋರೆಲ್ಲ ತಂದು ಕತೆ ಪ್ರಾಬ್ಲಮ್ ಉಂಟು, ಗ್ಲಾಸ್ ಡಾಟ್ ನಿಂತಿದೆ. ಅದೆಂತ ಸಂಭವ? ಈ ಲಿಕ್ವಿಡಲ್ಲಿ ವಾಶ್ ಮಾಡಿದರೆ ಒಂದು ನಿಮಗೆ ಏನಂತ ಹೇಳಿದರೆ, ಬೋರ್ ನೀರಾದರೆ ಡಾಟೆಲ್ಲ ನಿಲ್ತದೆ. ಇದರಲ್ಲಿ ಡಾಟ್ ನಿಲ್ಲು ಹಾಗೇನಿಲ್ಲ, ಕ್ಲೀನಾಗಿರ್ತದೆ ಗ್ಲಾಸ್. ನೋಡಿ ಹೇಗೆ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ. ಇದು ಲಿಕ್ವಿಡ್ ಯೂಸ್ ಮಾಡಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ. ಕಡಿಮೆ ನೀರು, ಇದರೊಂದು ಜಾಸ್ತಿಯಾಗಿ ನೀರನ್ನು ವೇಸ್ಟ್ ಮಾಡ್ತಾ ಇಲ್ಲ. ಇವಾಗ ಎಲ್ಲಿ ಬೇಕಾದರೂ ಬಂದು ಇವರು ವಾಶ್ ಮಾಡಿ ಕೊಡ್ತಾರೆ, ಅದು ಇವರದು.
ಇದು ನಾ ಮಾಸ್ಕ್ ಹೆಚ್ಚಿನ ಹಾಸ್ಪಿಟಲ್ ಮೈನ್ ಮಾಸ್ಕ್ ಮುಂಜಾನೆ ಇನ್ನಲ್ಲ ಇವಾಗ ನಾವು ಈ ಗಾಡಿಯೆಲ್ಲ ವಾಶ್ ಮಾಡಿ ಆಯಿತು, ನಿಮಗೆ ತೋರಿಸಿ ಯಾವ ರೀತಿ ಅಂತ. ಇದರ ಬಗ್ಗೆ ಮಾಹಿತಿ ಸ್ವಲ್ಪ ನಿಮಗೆ ಬೇಕಾದರೆ ಇವರ ಹತ್ರ ಕೇಳಿ ನೋಡೋಣ. ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಮತ್ತು ಎಷ್ಟು ಗಂಟೆಯಲ್ಲಿ ಇವರು ಇದನ್ನು ವಾಶ್ ಮಾಡಿ ಕೊಡ್ತಾರೆ ಅಂತ ಇವರ ಹತ್ರ ಕೇಳುವ. ಹಲೋ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಬೇಕಿತ್ತು. ಇದು ಯಾವುದೆಲ್ಲ ಯೂಸ್ ಮಾಡಿ ನೀವು ವಾಶ್ ಮಾಡ್ತೀರಾ, ಎಷ್ಟು ಗಂಟೆಯಲ್ಲಿ ವಾಶ್ ಮಾಡ್ತೀರಾ ಅಂತ ಹೇಳ್ತೀರಾ ಸ್ವಲ್ಪ ಇದರ ಬಗ್ಗೆ? ನಮಗೆ ಯೂಸ್ ಮಾಡೋದು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡೋದು. ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದರೆ ನಮ್ಮ ಬಟ್ಟೆ ಆದರೆ ಮೈಕ್ರೋ ಫೈಬರ್ ಬಟ್ಟೆಯಲ್ಲಿ ಯೂಸ್ ಮಾಡಿ ಬಾಡಿ ಎಲ್ಲ ವಾಶ್ ಮಾಡೋದು. ಅದರಲ್ಲಿ ನಿಮಗೆ 0% ಸ್ಕ್ರ್ಯಾಚ್, ಒಂದು ಸ್ಕ್ರ್ಯಾಚ್ ಸಹ ಬಿಡಲ್ಲ. 100% ಗ್ಯಾರಂಟಿ ಕೊಡ್ತೀವಿ ನಾವು. ಓಕೆ, ನಾವು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ನಮ್ಮ ಲಿಕ್ವಿಡ್ ಅಂದರೆ ಇದು ಲಿಕ್ವಿಡ್ ಅಂದರೆ ಲೀವ್ಸಿಂದ ಮಾಡಿದ ಲಿಕ್ವಿಡ್ ಇದು. ಓಕೆ, ಇದು ಇಂಪೋರ್ಟ್ ಮಾಡಿದ ಲಿಕ್ವಿಡ್. ಇದು ನಮ್ಮ ಕೈ ಹಾಕಿದ್ರು ಸಹ ಏನಾಗಲ್ಲ, ಏನಾಗಲ್ಲ. ಸ್ಯಾನಿಟೈಸರ್ ತಾನೇ ಇದು. ಇದನ್ನು ಸ್ಯಾನಿಟೈಸರ್ ಆಗಿ ನಮಗೆ ಯೂಸ್ ಮಾಡ್ಬೋದು. ಒಳ್ಳೆ ಸ್ಮೆಲ್ ಸಹ ಬರುತ್ತೆ. ನಿಮ್ಮ ಬಾಡಿಗೆ ಯಾವುದೇ ಎಫೆಕ್ಟ್ ಇಲ್ಲದೆ ಲ್ಯಾಬಿಂದ ಟೆಸ್ಟ್ ಮಾಡಿದ ಲಿಕ್ವಿಡ್ ಇದು. ಲಿಕ್ವಿಡ್. ಅದೇ ರೀತಿ ನಾವು 8 ಬಟ್ಟೆ ಯೂಸ್ ಮಾಡ್ತೇವೆ ಒಂದು ವಾಶಿಗೆ. ಒಂದು ಈಗ ನಾವು ಟೈರಿಗೆ ಒಂದು ಬಟ್ಟೆ, ಬಾಡಿಗೆ ಒಂದು ಬಟ್ಟೆ, ಜಾಸ್ತಿ ಡಸ್ಟ್ ಇದ್ರೆ ಅದಕ್ಕೆ ಬೇರೆ ಬಟ್ಟೆ ಯೂಸ್ ಮಾಡ್ತೇವೆ, ಒಳಗಿದ್ದ ಡ್ಯಾಶ್ ಇದು ಬೇರೆ ಬಟ್ಟೆ ಯೂಸ್ ಮಾಡ್ತೇವೆ, ಬೇರೆ ಬೇರೆ ಬಟ್ಟೆ ಯೂಸ್ ಮಾಡ್ತೇವೆ. ಒಂದೇ ಬಟ್ಟೆಯಲ್ಲಿ ಬಾಡಿಗೆ ಬೇರೆ, ಟೈರ್ಗೆ ಬೇರೆ, ಎಲ್ಲ ಬೇರೆ ಬೇರೆ ಬಟ್ಟೆಯಲ್ಲಿ ನಾವು ಯೂಸ್ ಮಾಡಿ ಒಂದು ಶೈನಿಂಗ್ ಬರುತ್ತೆ. ನಮ್ಮ ಕಾರಲ್ಲಿ ಒಳ್ಳೆ ಶೈನಿಂಗ್ ಬರುತ್ತೆ. 0% ಒಂದು ಸ್ಕ್ರ್ಯಾಚಸ್ ಸಹ ಬೀಳಲ್ಲ. ಅದು ನಿಮಗೆ ಗ್ಯಾರಂಟಿ ಕೊಡ್ತೀವಿ ನಾವು, ಸ್ಕ್ರ್ಯಾಚಸ್ ಬೀಳೋದಾಗೆ ನಾವು ವಾಶ್ ಮಾಡಿ ಕೊಡೋದು. ಅದೇ ರೀತಿ ಒಳಗಿಂದ ನಾವು ವ್ಯಾಕ್ಯೂಮ್ ಸಹ ಮಾಡಿ ಕೊಡ್ತೇವೆ. ನಿಮ್ಮ ಟೈರ್ ಇದು ಒಳಗಿದ್ದ ಮ್ಯಾಟ್ ಮತ್ತು ಡಿಕ್ಕಿಯಲ್ಲಿ ಸಹ ಅದರ ಸೈಡ್ ಪಾರ್ಟ್ ಅದೆಲ್ಲ ನಾವು ಮಾಡಿ ಕೊಡ್ತೇವೆ ನಾವು. ಈ ಸರ್ವಿಸ್ ಎಲ್ಲೆಲ್ಲ ಅವೈಲೇಬಲ್ ಇದೆ? ನಮ್ಮದು ಸರ್ವಿಸ್ ಎಲ್ಲ ಮಂಗಳೂರು ಸಿಟಿಯಲ್ಲಿ, ಮಂಗಳೂರು ಸಿಟಿ ಎಲ್ಲ ಕಡೆ ಇದೆ. ಮತ್ತು ತಲಪಾಡಿ, ತೊಕ್ಕೋಟು, ಉಳ್ಳಾಲ, ಈ ಕಡೆ ಬಂದರೆ ದೇರ್ಲಗಟ್ಟೆ, ನಿಟ್ಟಿ ಹಾಸ್ಪಿಟಲ್ ಹತ್ರ, ಯಾನಪ್ಪ ಹಾಸ್ಪಿಟಲ್ ಹತ್ರ, ಅದೇ ರೀತಿ ಅಡ್ಯಾರ್ ಕಣ್ಣೂರು, ಕೋಲೂರು, ಆ ಥರ. ನೀವು ಬೈಕ್ ಮತ್ತು ಟ್ರಕ್ ಇದನ್ನೆಲ್ಲ ಮಾಡ್ತೀರಾ? ಇಲ್ಲಿ ನಮ್ದು ಕಾರ್ ವಾಶ್ ಮಾತ್ರ. ಕಾರ್ ವಾಶ್ ಮಾತ್ರ ಎಲ್ಲ ಪ್ರೀಮಿಯಮ್, ಸಡನ್ ನೇಚರ್ಗೆ ಎಲ್ಲ ಕಾರ್ ನಾವು ವಾಶ್ ಮಾಡ್ತೀವಿ. ನಮ್ಮದು ಸ್ಟಾರ್ಟಿಂಗ್ 299 ಸ್ಟಾರ್ಟಿಂಗ್ ಆಗುತ್ತೆ. 299 ಸ್ಟಾರ್ಟ್. 299 ಸ್ಟಾರ್ಟ್ ಹೇಗೆ, ಯಾವ ರೀತಿಯ 299? ಸಣ್ಣ ಕಾರಿಗೆ ಅದಾದರೆ ಸ್ವಿಫ್ಟ್, ಬೆಲೂನು ಈ ಥರ ಕಾರ್ ಆದರೆ ಔಟ್ಸೈಡ್ ಮಾತ್ರ, ಎಕ್ಸ್ಟೀರಿಯರ್ ಒಳಗಡೆ ಇಲ್ಲ, ಹೊರಗಡೆ ಎಲ್ಲ ಇದು ಮಾಡಿದ್ರೆ 299 ಅಲ್ಲ. ಹಾಗಾದರೆ ಒಂದು ಎಕ್ಸಾಂಪಲ್ ಹೇಳಿದರೆ ಸ್ವಿಫ್ಟ್, ಅಲ್ಟೋ ಇದಕ್ಕೆಲ್ಲ ಎಷ್ಟು ತಗೊಳ್ತೀರಾ? ಫುಲ್ ವಾಶ್ ಮಾಡೋದಾದರೆ ನಾವು 400 ತೆಗಿತೀವಿ. ಒಳಗಡೆ ಎಲ್ಲ ಸೇರಿ ಒಳಗಡೆ ಎಲ್ಲ 400 ತೆಗೋತೀರಲ್ಲ? ಫುಲ್ ಆಗಿ ಬರುತ್ತೆ. ಓಕೆ ಓಕೆ. ಹಾಗಾದರೆ ಈಗ ಇನೋವಾ, ಫಾರ್ಚುನರ್, ಇನೋವಾಗೆಲ್ಲ ಆದರೆ ನಿಮಗೆ ಲಾರ್ಜ್ ಕಾರೆಲ್ಲ ಬರುತ್ತೆ. ಲಾರ್ಜ್ ಕಾರ್ 499 ಬರುತ್ತೆ. ಓಕೆ ಓಕೆ. ಫುಲ್ ವಾಶಿಂಗ್ ಆಗುತ್ತೆ. ಓಕೆ 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 ಓಕೆ. ಹಾಗಾದರೆ ನೀವು ಇದಕ್ಕೆ ನೀರು ಉಪಯೋಗಿಸಿದಿಲ್ವಾ? ನಮ್ಮದು ಮೇನ್ ಇದಂದ್ರೆ ವಿಷನ್ ಅಂದರೆ ಕಡಿಮೆ ನೀರು ಬಾಟಲ್ ನೀರಿನಲ್ಲಿ ನಾವು ವಾಶ್ ಮಾಡಿ ಕೊಡ್ತೇವೆ. ಕಾರಿನಲ್ಲಿ. ಓಕೆ ಓಕೆ ಓಕೆ. ಬೇಕಾದ್ರೆ ನಾವು ವಾಶ್ ಮಾಡಿ ಕೊಡ್ತೇವೆ. ನಿಮ್ಮ ಪ್ಲೇಸ್ ಆಫೀಸದ ಹತ್ರ ಅಲ್ಲ, ಮೇನ್ ರೋಡ್ ಸೈಡ್ ಹತ್ರ, ಎಲ್ಲಿ ಬೇಕಾದ್ರೂ ನಾವು ವಾಶ್ ಮಾಡಿ ಎಲ್ಲಿಗೆ ಬೇಕಾದ್ರೆ ಅಲ್ಲಿ ಯಾವ್ದು ಇವರು ಹೆಲ್ತ್ ಕೊಡ್ತಾರೆ. ಇವಾಗ ಇಲ್ಲಿ ಮನೆಗೆ ಬೇಕಾದರೆ ಮನೆಗೆ, ಆಫೀಸ್ ಹತ್ತಿರ ಬೇಕಾದರೆ ಆಫೀಸ್ ಹತ್ರ, ನೀವು ಕೆಲಸದಲ್ಲಿ ಇದ್ರೆ ಫ್ರೀ ಇದ್ದ ಕಡೆ ಬಂದು ಇವರು ವಾಶ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ಟಾರ್ಟಿಂಗ್ ಬರೋದು ಇವರು 299 ರುಪೀಸ್. ಅದು ಹೊರಗಡೆ ಅಲ್ಟೋ, ಸ್ವಿಫ್ಟ್ ಇದೆಲ್ಲ ಗಾಡಿ 299 ರುಪೀಸ್ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಒಳಗಡೆ ಕೂಡ ಕ್ಲೀನ್ ಮಾಡಬೇಕಾದ್ರೆ 399 ರುಪೀಸ್. ಮತ್ತು ದೊಡ್ಡ ಕ್ರಿಸ್ಟ, ಈಗ ಇನೋವಾ, ಫಾರ್ಚುನರ್ ಇಂಥ ದೊಡ್ಡ ಗಾಡಿಗಳಿಗೆ, ಕಾರುಗಳಿಗೆ 499 ರುಪೀಸಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಡ್ತಾರೆ. ಕಡಿಮೆ ನೀರೇನು ವೇಸ್ಟ್ ಮಾಡದ ರೀತಿಯಲ್ಲಿ ಇವರು ಕ್ಲೀನ್ ಮಾಡಿಕೊಡ್ತಾರೆ. ಇದಾಗಿದೆ ಇವರದ್ದು ಸ್ಪೆಷಲ್ ಅಂತ ಹೇಳಿದರೆ. ಮತ್ತು ಇದಕ್ಕೆ ಯಾವುದೆಲ್ಲ ಐಟಮ್ ಇದೆ? ಇದು ಅಂದರೆ ನಾವು ಡಸ್ಟ್ ತೆಗೆಯೋದು ಇದರಲ್ಲಿ. ಈ ಡಸ್ಟ್ ಅಂದರೆ ನಾವು ಸ್ಕ್ರ್ಯಾಚ್ ಬೀಳದಂಗೆ ನೋಡಬೇಕಾದ್ರೆ ನಾವು ಫಸ್ಟಿಗೆ ಮೆಥಡ್ ಮಾಡೋದು ಇದಾಗಿದೆ. ಇದರಲ್ಲಿ ನಾವು ಡಸ್ಟಲ್ಲೇ ತೆಗಿತೇವೆ, ಬಾಡಿಯಲ್ಲಿ ಎಲ್ಲ ಡಸ್ಟಿಗೆ. ಅದರ ನಂತರ ನಾವು ಮಾಡೋದು ಈ ಲಿಕ್ವಿಡಲ್ಲಿ ಒಂದು ಬಟ್ಟೆಯಲ್ಲಿ ನಾವು ಇದು ಮಾಡ್ತೇವೆ. ಈ ಬಟ್ಟೆ ಆದರೆ ಫಸ್ಟಿಗೆ ಬರೋದು ಬಟ್ಟೆಯಲ್ಲಿ 4 ಫೋಲ್ಡ್ ಮಾಡಿ ನಾವು ಒಂದೇ ಲೆವೆಲಲ್ಲಿ, ಈ ಥರ ಮಾಡೋದಿಲ್ಲ, ನಾವು ಒಂದೇ ಲೆವೆಲಲ್ಲಿ ಬಾಡಿ ನಾವು ಯೂಸ್ ಮಾಡ್ತೀವಿ. ಇದಾದ ನಂತರ ಇದರಲ್ಲಿ ನಾವು ಪಫ್ ಮಾಡ್ತೇವೆ. ಈ ಬಟ್ಟೆಯಲ್ಲಿ
ಅದೇ ರೀತಿ ಒಂದೊಂದು ಕಡೆಗೆ ಬ್ರಷ್ ಹಾಕಿರ್ತೇವೆ, ಸೈಡಿಗೆಲ್ಲ ಬ್ರಷ್ ಹಾಕಿ. ಈಗ ನಾನು ನನಗೆ ಡೌಟು, ಈ ಲಿಕ್ವಿಡಲ್ಲಿ ಕಲರ್ ಪ್ಯಾಡ್ ಆಗೋದು ಹಾಗೆ ಏನಲ್ಲ? 100% ನಾವು ಹೇಳಿದ್ದೇವೆ ನಮಗೆ. ಇಲ್ಲ, ಯಾಕಂದರೆ ನಮಗೆ ಸಹ ನಮ್ಗೆ ಇದು ಸ್ಯಾನಿಟೈಸರ್ ತಾನೇ ಯೂಸ್ ಮಾಡ್ಬೋದು. ಪೈಂಟಿಗೆ ಸಹ 100% ಯಾವುದು ಪೈಂಟ್ ಹೋಗಲ್ಲ, ಪೈಂಟ್ ಡಿಮ್ ಆಗಲ್ಲ ಇದರಲ್ಲಿ. ಕಡಿಮೆ ವೆಚ್ಚದಲ್ಲಿ ಅದೇ ರೀತಿ ಕಡಿಮೆ ನೀರು ಉಪಯೋಗಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ವಾಶ್ ಮಾಡಿಕೊಡುವಂತಹ ಒಂದು ಫೆಸಿಲಿಟಿಯ ಬಗ್ಗೆ ನಾನೀಗ ತಿಳಿಸ್ಕೊಟ್ಟೆ. ಅದರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದಾರೆ. ನಮಸ್ತೆ ಜಾಬೀರ್ ಅವರೇ, ನಿಮ್ಮ ಹೆಸರು ಮತ್ತು ನಿಮ್ಮ ಇದು ಅಡ್ರೆಸ್ ಮತ್ತು ನಂಬರ್ ಹೇಳ್ತೀರಾ ನಿಮ್ಮದು? ನಮಗಂದರೆ ಹೊಸ ಕಾರ್ ವಾಶ್ ನಿಮಗೆ ಬುಕ್ ಮಾಡಲಿಕ್ಕೆ ಆ್ಯಪಲ್ಲಿ ಸಹ ಬುಕ್ ಮಾಡ್ಬೋದು. ಹೊಸ ಕಾರ್ ವಾಶ್ ಅಂತೇಳಿ ಆ್ಯಪಲ್ ಸ್ಟೋರಲ್ಲಿದೆ. ಅದೇ ರೀತಿ ನಿಮಗೆ ಕಾಂಟ್ಯಾಕ್ಟಲ್ಲಿ ಫೋನ್ ನಂಬರ್ ಮೂಲಕ ನಿಮಗೆ ಬುಕ್ ಮಾಡ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9745 023 456. ಓಕೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕಾದರೆ ಸೆಲೆಕ್ಟ್ ಮಾಡಿ ನಿಮಗೆ ಅದರಲ್ಲಿ ಲೊಕೇಶನಲ್ಲಿ ಅದರಲ್ಲಿ ಎಂಕ್ವೈರಿ ಮಾಡಬೇಕಾದ್ರೆ ಅದರಲ್ಲಿ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಅಲ್ಲಂದ್ರೆ ಮತ್ತೊಂದು ನಂಬರ್ ಇದೆ 790-780-3880. ಓಕೆ. ಇದರ ಆ್ಯಪ್ ಕೂಡ ಇದೆ ಅಲ್ಲ? ಪ್ಲೇಸ್ಟೋರಲ್ಲಿ ಆ್ಯಪಲ್ಲಿ ಬುಕ್ಕಿಂಗ್ ಮಾಡ್ಬೋದು, ಅಲ್ಲಾಂದರೆ ಫೋನ್ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಬೋದಲ್ಲ? ಹಾಗಾದರೆ ಇದರ ಆ್ಯಪ್ನ ಬಗ್ಗೆ ಒಂದು ಹೇಳ್ಕೊಡಿ. ಅದರಲ್ಲಿ ಹೋಸೋ ಕಾರ್ ವಾಶ್ ಅಂತೇಳಿ ಹೋಸು ಅಂತೇಳಿ ನಮ್ಮದು. ಓಕೆ, ಹೋಸು ಕಾರ್ ವಾಶ್ ಅಲ್ಲ ಇದು? ಮಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಹೊರಗಡೆ ಕೇರಳದಲ್ಲಿದೆ, ಗುಜರಾತಲ್ಲಿದೆ. ಅದೇ ರೀತಿ ನಮ್ಮ ಇದೆ, ನಿಮಗೆ ಅಂಡಮಾನ್ ನಿಕೋಬಾರಲ್ಲಿದೆ. ಇನ್ನೂ ಹಲವು ಕಡೆ ನಮಗೆ ಈ ಬ್ರಾಂಚ್ ಓಪನ್ ಆಗ್ತಾ ಇದೆ. ಹೌದೌದು. ಈಗ ಮಂಗಳೂರಲ್ಲಿ ಲೇಟೆಸ್ಟ್ ಆಗಿ ನಿಮ್ಮದೇ ಅಲ್ಲ? ಮಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ? ಮಂಗಳೂರಲ್ಲಿ ಫಸ್ಟ್ ಟೈಮ್ ನೀವು ಸ್ಟಾರ್ಟ್ ಮಾಡಿದಲ್ಲ ಅದು? ಓಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.